ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೊತೆಯವರು. ಗ್ಯಾರಂಟಿಗಳ ಬಗ್ಗೆ ಇತ್ತೀಚೆಗೆ ಒಂದು ಸ್ವಲ್ಪ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದರಿಂದಾಗಿ ನಮ್ಮ ಖಜಾನೆ ಖಾಲಿಯಾಗ್ಯದ ಅಂತೇಳಿ ವಿರೋಧ ಪಕ್ಷ BJP ಮತ್ತು JDS ಮೇಲಿನ ದಾಳಿಯನ್ನು ಮಾಡ್ತಾ ಇದ್ದಾವೆ. ಜೊತೆಗೆ ಗೃಹಲಕ್ಷ್ಮಿ ಎಲ್ಲರಿಗೂ ಮುಟ್ತಾ ಇಲ್ಲ ಅನ್ನುವಂಥ ಆರೋಪಗಳು ಮಾಡ್ತಾ ಇದ್ದಾರೆ. ಯುವ ನಿಧಿ ಎಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಮಾತಾಡ್ತಾ ಇರ್ತಾರೆ. ಏನೇನೋ ಒಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪ ನಡೀತಾನೆ ಇರ್ತಾವೆ. ಕಾಂಗ್ರೆಸ್ ಸಹಿತ ಅದಕ್ಕೆ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ತಾ ಇರ್ತದೆ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ಸಿನ ಇವತ್ತು ಜೀವನ ಇದು ಗ್ಯಾರಂಟಿ ಎಲ್ಲರಿಗೂ ಮುಟ್ಟದ ಅನ್ನೋ ಪ್ರತಿಪಾದನೆಯನ್ನು ಅದು ಮಾಡ್ತಾನೆ ಇರ್ತದೆ. ಮತ್ತು ಅದರಲ್ಲಿ ಮ್ಯಾಕ್ಸಿಮಮ್ ಅಂಕಿಅಂಶನೂ ಕೊಟ್ಟಿದ್ದಾರೆ, ಅದು ಸರಿ ಇರಬಹುದು. ತಪ್ಪಿದ್ರೆ BJPಗೆ ಹುಡುಕಿ ತೆಗೆದು ಅದು ಮಾಡ್ಬೋದು. ಇಲ್ಲಪ್ಪ ಇದು ತಪ್ಪದ ಸುಳ್ಳು ಕೊಟ್ಟಿದ್ದಾರೆ ಅಂತೇಳಿ ಅದು ಅವ್ರ ಡ್ಯೂಟಿ. ಯಾಕಪ್ಪ ಅಂದ್ರೆ ವಿರೋಧ ಪಕ್ಷದವರು ಇವತ್ತು ತೋರಿಸ್ಬೇಕಾಗಿದೆ ಯಾರು ತಪ್ಪು ಯಾರು ಸರಿ, ಅದರಲ್ಲೂ ಗ್ಯಾರಂಟಿ ಹೆಂಗೆ ಫೇಲ್ಯೂರ್ ಆಗಿದೆ ಅಂತ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಟೀಕೆ ಮಾಡ್ತಾರೆ. BJP ಅವರು ಮತ್ತು JDS ಅವರು ಮಾಡಲಿ, ಯಾಕಂದರೆ ವಿರೋಧಿಗಳು ಇರಬೇಕು, ಅದು ಪ್ರಜಾಪ್ರಭುತ್ವದ ಲಕ್ಷಣ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಷಯನ. ಈ ಎಲ್ಲ ಹಿನ್ನೆಲೆಯಲ್ಲೇ ಮೇಲಿನ ಬರುತ್ತಿರುವಂಥ ದಾಳಿಗಳಿಗೆ ಉತ್ತರ ಕೊಡಬೇಕಲ್ಲ ಇವರು ಕಾಂಗ್ರೆಸ್ಸಿಗರು. ಅವರು ಕೊಡ್ತಾ ಇರ್ತಾರೆ. ವಿಶೇಷವಾಗಿ ಭಾಳಷ್ಟು ಉತ್ತರ ಕೊಡು, ಅದು ಉತ್ತರ ಕರ್ನಾಟಕದಲ್ಲೇ ನಿಮಗೆ ಗೊತ್ತಿದ್ದಂಗೆ ಒಂದು ನಮ್ಮ ಅನೇಕ ನಿರ್ಣಯಗಳು ಬರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಮನೆಯಲ್ಲಿ ಇಲ್ಲಿ ಹಾವೇರಿಗೆ ಬಂದಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ SR ಪಾಟೀಲ್ ಇದ್ದಂಥ ಅವರು ಸ್ಪಷ್ಟವಾಗಿ ಏನೇನು ಕೊಟ್ಟಿವಿ ನಾವು. ಅದರಲ್ಲೂ ಈ 7 ಜಿಲ್ಲೆಗಳು ಬೆಳಗಾವಿ ವಿಭಾಗ, ಕೇವಲ ಬೆಳಗಾವಿ ಜಿಲ್ಲೆ ಅಲ್ಲ, ಬೆಳಗಾವಿ ವಿಭಾಗದಲ್ಲಿ ನಾವು ಎಷ್ಟೆಷ್ಟು ಕೊಟ್ಟಿವಿ ಗ್ಯಾರಂಟಿಗಳನ್ನು ಇವುಗಳನ್ನು. ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿ ಆಗಿರ್ಬೋದು, ಆಮೇಲೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ವಿತರಣೆ ಬಗ್ಗೆ ಆಗಿರ್ಬೋದು, ಅನೇಕ ವಿಷಯಗಳನ್ನು ಮಾತಾಡಿದ್ದಾರೆ. ಅದ್ರ ಜೊತೆಗೆ ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಇದ್ರಲ್ಲಿ ಏನು ಕೊಟ್ಟಿವಿ ಅಂತೇಳಿ. ಈ SR ಪಾಟೀಲ್ ಜೊತೆಗೆ ಇನ್ನೊಬ್ಬರು ನಮ್ಮ ಲಾಡ್ ಅವರು, ನಿಮ್ಗೆ ಗೊತ್ತಿದೆ, ಧಾರವಾಡದವರು, ಒಳ್ಳೆ ಮಾಧ್ಯಮರು, ಇಂಟೆಲಿಜೆಂಟು, ಸಡನ್ನಾಗಿ ಉತ್ತರ ಕೊಡುತ್ತಿರುವಂಥವ್ರು. ಅದರಲ್ಲೂ ಮೋದಿಯವರ ದೋಷಗಳನ್ನು, BJP ದೋಷಗಳನ್ನು ತುದಿ ನಾಲಿಗೆ ಮೇಲೆ ಇಟ್ಕೊಂಡಂಥವ್ರು. ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಕಾಂಪಿಟೇಷನ್ ಇತ್ತಿದ್ದಾರಪ್ಪ ಏನೋ ನೋಗಿರುವಂಥವ್ರು. ಅವರು ಸಾಕಷ್ಟು ಈ ಭಾಗದಲ್ಲಿ ಏನೇನು ಕೆಲಸ ಮಾಡಿದ್ರು ಅಂತ ಹೇಳ್ತಿರ್ತಾರೆ. ಲಾಡ್ ಅವರು, ಅವರ ಮಾತಿನ ಜಾಮೀನು ನಾವು ನೋಡಿದ್ವಿ ಅನೇಕ ಸಲ. ಅದಿರಲಿ, ಈಗ ನಮ್ಮ SR ಪಾಟೀಲರು ಉಪಾಧ್ಯಕ್ಷರು ಇವ್ರು ಏನೇನು ಹೇಳ್ತಾರೆ, ಏನು ಕೊಡ್ತಾ ಇದ್ದಾರೆ ಅಂತ ವಿಚಾರ ಮಾಡಿದಾಗ ಅರ್ಹರಿಗೆ ಕೊಟ್ಟಿವಿ ನಾವು, ಅನರ್ಹರಿಗಲ್ಲ. ಏನಪ್ಪ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆ ಇದರಲ್ಲಿ ಮುಖ್ಯವಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಳಗೆ ಇಲ್ಲಿವರೆಗೆ ಗೃಹಲಕ್ಷ್ಮಿ ಅಂದ್ರೆ ಗೊತ್ತದ ನಿಮಗೆ, ತಿಂಗಳಿಗೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡುವಂಥದ್ದು ಒಂದು ಕುಟುಂಬಕ್ಕೆ. ಆ ದಿಶೆಯಲ್ಲಿ 32.91 ಲಕ್ಷ ಮಹಿಳೆಯರಿಗೆ ನಾವು ದುಡ್ಡು ಹಂಚಿದ್ದೀವಿ ಇಲ್ಲಿವರೆಗೆ. ಈ ಭಾಗದಲ್ಲಿ 7 ಜಿಲ್ಲೆಗಳು ಯಾವ್ಯಾವು? ಗದಗ, ಹಾವೇರಿ, ಧಾರವಾಡ, ಬಾಗಲಕೋಟೆ, ಬೆಳಗಾವಿ, ವಿಜಯನಗರ, ಉತ್ತರ ಕನ್ನಡ. ಈ 7 ಜಿಲ್ಲೆಗಳಲ್ಲಿ ನಾವು 32.91 ಲಕ್ಷ ಮಹಿಳೆಯರಿಗೆ 6,706 ಕೋಟಿ ರೂಪಾಯಿ ಕೊಟ್ಟಿವಿ, ಹಂಚಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಅನೇಕ ವಿಷಯಗಳು ಬರ್ತಾ ಇದ್ದಾವೆ. ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ನಾವು ಇನ್ನು ಮುಂದೆ. ಯಾಕಂದ್ರೆ ಬಸ್ಸಿಗೆ ಕೆಲವೊಂದಿಷ್ಟು ಆಧಾರ್ ಕಾರ್ಡ್ದಾಗ ಸರಿಯಾಗಿ ಅಡ್ರೆಸ್ಸು ಏನೂ ಇಲ್ಲದಕ್ಕಾಗಿ ಅದು ಬೇಡಪ್ಪ ಸ್ಮಾರ್ಟ್ ಕಾರ್ಡ್ ಮಾಡೋರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಬರ್ತದೆ ಗೊತ್ತಿಲ್ಲ. ಅದರಿಂದಾಗಿ ಸಾಲ ಆಗಿ ಏನೋ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾನೋ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಎಲ್ಲೂ ಸಾಲ ತೊಗೊಂಡ್ರು ರಿಟರ್ನ್ ಏನಪ್ಪ ಅಂತ ಕೇಳ್ತಾರೆ ಆ ಬ್ಯಾಂಕರ್ಸ್ ಆದರು. ರಿಟರ್ನ್ ನೀವು 2,000 ಮತ್ತಷ್ಟು ಯೂನಿಟು ಇವೆಲ್ಲ ಅದಪ್ಪ ನಮ್ಮ ಸಾಲ ಕೊಡಲಿ ಅಂತ ಕೇಳುವಂಥದ್ದು. ಏನು ಉದ್ಯೋಗ ಮಾಡ್ತಾಯಿದ್ರು, ಉದ್ಯೋಗ ಸೃಷ್ಟಿ ಮಾಡುವಂಥ ವಿಚಾರಗಳನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾಯಿದೆ. ಅಂದ್ರೆ ಇವರ ಸ್ಮಾರ್ಟ್ ಕಾರ್ಡ್ ಮೇಲೆ ಲೋನ್ ಸಿಗಬೇಕಪ್ಪ ಅನ್ನೋಂಥ ವಿಚಾರಗಳಿದ್ದಾವೆ. ಇನ್ನೂ ಅದು ಬಂದಾಗ ನೋಡೋಣ, ಅದಿನ್ನೂ ಇರಲಿ. ಅದೇ ಕಾಲಕ್ಕೆ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು ಬೆಳಗಾವಿ ವಿಭಾಗದ ಈ 7 ಜಿಲ್ಲೆಗಳಲ್ಲಿ 9.20 ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದಾರೆ. ಎಷ್ಟು? 9.20 ಕೋಟಿ ಮಹಿಳೆಯರು ಇಲ್ಲಿವರೆಗೆ ತಮ್ಮ ಪ್ರಯಾಣ ಮಾಡ್ತಾಯಿದ್ದಾರೆ. ಈ ಪ್ರಯಾಣ ಮಾತ್ರ ಭಾಳ ಹೆಲ್ಪ್ ಆಗಿದೆ. ಭಾಳಷ್ಟು ನಾನು ಅಲ್ಲಿ ಹೋದಾಗ ಕೇಳ್ತಾ ಇರ್ತೀನಿ. ಪಾಪ ಬಡ ಹೆಣ್ಮಕ್ಳನ್ನ ದುಡ್ಯಾಗ ಹೋಗುವಂಥ ಹೆಣ್ಮಕ್ಳನ್ನ ಕೇಳ್ತಾ ಇದ್ದಾಗ ಅವ್ರು ಪಾಪ ಖುಷಿಯಿಂದ ಹೇಳ್ತಾ ಇದ್ದಾರೆ, ಇಲ್ಲರಿ ಇದೊಂದು ಭಾಳ ಚಲೋ ಕೆಲಸ ಮಾಡಿದ್ರಿ, ನಮ್ಮ ಸಮೀಪದಲ್ಲಿ ಎಲ್ಲೋ ಉದ್ಯೋಗ ಹೋದ್ರು ನಮ್ಗೆ ಯಾವ ಚಿಂತಿಲ್ಲ ಅಂತ. ಅದರಲ್ಲೂ ಹಳ್ಳಿಗಳಿಂದ ಒಂದು ಏನಪ್ಪ ಈ ಆಹಾರ ಧಾನ್ಯಗಳ, ಅದರಲ್ಲೂ ಬೆಳಗ್ಗೆ ತಕ್ಷಣ ಪಲ್ಯ ತರುತ್ತಿರುವಂಥ ಬೇರೆ ಬೇರೆ ತರಕಾರಿಗಳನ್ನು ತರುತ್ತಿರುವಂಥ ರೈತ ಮಹಿಳೆಯರಿಂದ ಭಾಳ ಹೆಲ್ಪ್ ಆಗಿದ್ರಿ ಅದು. ಯಾಕಂದ್ರೆ ಅವರು ಇವತ್ತು ಹೇಳ್ತಾ ಒಬ್ಬ ಹೆಣ್ಮಗಳನ್ನ ಸುಮ್ಮನೆ ಮಾತಾಡಿದ ಏನವ ಇದು ಹೆಂಗೆ ನಿಂಗೆ ಲಾಭ ಆಗಿದೆ ನೀವು, ಅಯ್ಯೋ ಎಷ್ಟು ಚಲೋ ಆಗ್ತಾರೆ, ದಿನ 25-30 ರೂಪಾಯಿ ಉಳಿತದೆ ನಮಗೆ, 50 ರೂಪಾಯಿ ಉಳಿತದೆ ನಮಗೆ. ಅವರು ಒಂದು ರೀತಿಯಾಗಿ ಹೇಳಿದರು.
ಹೇಳಿದರು, ನಾವು ಇವತ್ತೇನೋ ಯಾವುದೋ ಕೆಲಸದ್ದು ನಾವು ಬರ್ತೀವಿ, ಮಾಡ್ತೀವಿ, ಹೋಗ್ತೀವಿ, ಭಾಳ ಬೆಸ್ಟ್ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅಂತಲೂ ಮಾತಾಡಿದರು. ಹೌದು, ಮತ್ತು ನಿಜಾನೂ ಕಾರಣ. ಒಂದು ಶಹರ ಸುತ್ತಮುತ್ತ ಇರುತ್ತಿರೋಂಥ ಹಳ್ಳಿಗಳಿಂದ ಆ ಶಹರಕ್ಕೆ ಬಂದ ತಮ್ಮ ವಸ್ತುಗಳನ್ನು ಮಾರ್ಕೊಂಡು ಮತ್ತೆ ಹೋಗೋ ಮುಂದೆ ಫ್ರೀಯಾಗಿ ಹೋಗೋದ್ರಿಂದಾಗಿ ಆ ದುಡ್ಡು ಉಳಿತದಲ್ಲ, ಅದು ಸಾಕಷ್ಟು ಅನುಕೂಲ ಆಗ್ತಾಯಿದೆ ಅಂತ. ಈಗ ಒಂದು ಸಮಯ ಪಾಪ ಅಂದ್ರೆ ಕಡಿಮೆ 15-20 ರೂಪಾಯಿ, ಭಾಳ 50 ರೂಪಾಯಿ ತನಕ ಇದ್ದೇ ಇರ್ತದೆ ಬಸ್ ಚಾರ್ಜ್. ಹೋಗ್ತಾ 50 ಬರ್ತಾ 50, 100 ರೂಪಾಯಿ ಉಳಿತಲ್ಲಪ್ಪ, ಯಾರು ಕೊಡ್ತಾರೆ? ಅದೇ 100 ರೂಪಾಯಿ ಅಂದರೆ ಒಂದು ಚಾ 8-10 ಕೊಟ್ಟು ಕೊಡೋದು. ಬೆಳಗ್ಗೆ ಮನೆಯಿಂದ ಏನೋ ಊಟ ಕಟ್ಕೊಂಡು ಬಂದಿರ್ತಾರೆ, ಊಟ ಮಾಡಿ ಕಾಯಿಪಲ್ಲೆ ಮಾರ್ಕೊಂಡು ಸಂಜೆಗೆ ಹೋಗುತ್ತಾ ಲಾಭ ಆಗ್ತಾ ನಮ್ಗೆ ಹೇಳ್ತಾ ಇದ್ದಾರೆ ಅನೇಕ ಹೆಣ್ಮಕ್ಳು. ಇದೊಂದು ರೀತಿಯಿಂದ ಹೆಣ್ಣುಮಕ್ಕಳಿಗೆ ದೊಡ್ಡ ಲಾಭ ಆಗಿದೆ. ಮತ್ತು ಉದ್ಯೋಗ ಹೋಗುವಂಥವ್ರು ಬೇರೆ ಬೇರೆ ಸಮೀಪದ ಹಳ್ಳಿಗಳಿಂದ ಕೆಲಸಕ್ಕೆ ಬೇರೆ ಬೇರೆ ಕೆಲಸಕ್ಕೆ ಬರುತ್ತಿರೋದು ಸಹಿತ ಭಾಳಷ್ಟು ಅನುಕೂಲಗಳಾಗಿದ್ದಾವೆ. ಹೀಗಾಗಿ ಈ ಒಂದು ಹೆಣ್ಮಕ್ಕಳು ಹೆಚ್ಚು ಕಡಿಮೆ 9.20 ಕೋಟಿ ಮಹಿಳೆಯರ ಈ ಒಂದು 7 ಜಿಲ್ಲೆಗಳಲ್ಲಿ ಅಡ್ಡಾಡಿದ್ದಾರೆ ಅಂತ ರಿಪೋರ್ಟ್ ಹೇಳ್ತಾ ಇದ್ದರು ಅವರು, ನಮ್ಮ SR ಪಾಟೀಲರು. ಅದು 2592 ಕೋಟಿ, 2592.82 ಕೋಟಿ ರೂಪಾಯಿಗಳು ನಾವು ಇಲ್ಲಿ ನಾವು ಪಾವತಿ ಮಾಡಿದ್ವಿ, ಇನ್ನೂ ಪಾವತಿ ಮಾಡೋದು ಮಾಡ್ತೀವಿ ಅನ್ನೋ ಮಾತಾಡಿದರು. ಮುಂದೆ ಯುವ ನಿಧಿ ಇಲ್ಲಿವರೆಗೆ ಯೋಜನೆ, ಈ ಯೋಜನೆ ಒಳಗೆ 51,915 ಯುವಕರಿಗೆ 86.81 ಕೋಟಿ ರೂಪಾಯಿನ ಹಂಚಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಅವರು ಕೊಡ್ತೀವಿ ಅಂತೇಳಿ. ಪ್ರತಿಯೊಂದರ ಬಗ್ಗೆಯೂ ಅವ್ರು ಎಷ್ಟು ಸಾಧ್ಯನಷ್ಟು. ಅದೇ ಕಾಲಕ್ಕೆ ಅನ್ನಭಾಗ್ಯದ ಬಗ್ಗೆ, ಅದು ಅನ್ನಭಾಗ್ಯದ ಬಗ್ಗೆ ಈ 7 ಜಿಲ್ಲೆಗಳಲ್ಲಿ 3,092.54 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ ಅಂತಂದ್ರೆ, ಈ ಭಾಗದಲ್ಲಿ 1.71 ಕೋಟಿ ಪಡಿತರ ಚೀಟಿಗಳಿದ್ದಾವೆ, ಅವರಿಗೆಲ್ಲ ಅನ್ನಭಾಗ್ಯವನ್ನು ಕೊಡ್ತಾ ಇದ್ದೀವಿ ಅಂತ. ಯುವಭಾಗ್ಯ, ಅನ್ನಭಾಗ್ಯ, ವಿದ್ಯುತ್ತಿನ ವಾಯ್ತು ಎಲ್ಲನೂ ಕೊಡ್ತಾ ಇದ್ದೀವಿ. ಜನ ಸಮೃದ್ಧಿಯಿಂದ ಇದ್ದಾರೆ ಅಂತೇಳಿ ತೋರಿಸ್ಕೊಂಡು ಪ್ರಯತ್ನ ಮಾಡ್ತಾಯಿದ್ದಾರೆ. ಕೆಲವೊಂದು ಕಡೆ ವಿರೋಧ ಇರ್ತದೆ, ಇಲ್ಲ ಅಂತಲ್ಲ, ಕೆಲವೊಂದಿಷ್ಟು ಇದು ಕೊಡಬಾರ್ದಾಗಿತ್ತು, ನಮ್ಮ ಹಾನಿ ಆಯಿತು. ಈಗ ಹೇಳಿದ್ದೆ ನಿಮಗೆ, BJP ಆಗಿರ್ಬೋದು, JDS ಆಗಿರ್ಬೋದು, ಆ ಮನೋವೃತ್ತಿಯವರು ಅಥವಾ ಮಧ್ಯಮ ವರ್ಗದವರು, ಮೇಲ್ವರ್ಗದವರು ಇದು ಹಾನಿ ಆಗ್ತದೆ ಅಂತ ಮಾತಾಡ್ತಾ ಇದ್ದಾರೆ. ಇರಲಿ, ಅವ್ರ ಅಭಿಪ್ರಾಯ ಅವ್ರ ಜೊತೆಗೆ ಈ ಅನುಭವಿಸುವಂಥವ್ರು. ಯಾಕಂದರೆ ಮುಂಜಾನಿಂದ ಸಾಯಂಕಾಲವರೆಗೆ ದುಡಿದ್ರು 3-4 ರೂಪಾಯಿ ಉಳಿದೇ ಇದ್ದಾಗ ಸಹಜವಾಗಿ ಒಂದು ಯಾವುದೋ ಹಳ್ಳಿಗೆ ಹೋಗಿ ದುಡಿದು ಅದು ಯಾವುದೋ ಕೆಲಸ ಮಾಡ್ಕೊಂಡ್ಬಂದು ಸಾಯಂಕಾಲ ದುಡ್ಡು ಉಳಿಸ್ಕೊಳ್ತಿದ್ದೆ. ಒಂದು 20, 30, 50, 100 ಉಳಿದ್ರೆ ಇನ್ನೂ ಹೆಚ್ಚಾಯ್ತಾರೆ ಇನ್ಕಮ್ ಅವ್ರದ್ದು. ಈ ಎಲ್ಲ ದಿಶೆಯಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾಯಿದೆ ಅನ್ನೋ ಕಾರಣಕ್ಕೆ ಇಲ್ಲೇ ಅವರೆಲ್ಲ ಲೈಕ್ ಮಾಡ್ತಾಯಿದ್ದಾರೆ. ಇನ್ನು ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ, ಇದು ಶಕ್ತಿ ಯೋಜನೆಯಡಿ ಬಸ್ಗಳಿಗೆ ಮಹಿಳೆಯರಿಗೆ ಉಚಿತ ಪ್ರಯಾಣವಿದೆ. ಸದ್ಯ ವಿಳಾಸ ದಾಖಲೆಯನ್ನು ಪರಿಶೀಲಿಸಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ನೀಡುವುದಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ ಎಂದು ಅವ್ರು ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಹಿಳೆಯರು ಕೊಡ್ತಾರೆ, ಏನು ಕೊಡ್ತಾರೆ ಗೊತ್ತಿಲ್ಲ, ಕೊಡ್ತಾರೆ. ಈ ದುಡ್ಡಿನಿಂದಲೂ ಇದರಿಂದ ಸ್ಮಾರ್ಟ್ ಕಾರ್ಡಿಂದ ಲೋನ್ ತೊಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ ಅಂತ ಮಾತಾಡಿದ್ದಾರೆ. ಏನು ಗೊತ್ತಿಲ್ಲಪ್ಪ, ಒಟ್ಟಾರೆಯಾಗಿ ಇದು ಯಶಸ್ವಿ ಆಗಿದೆ ಅನ್ನೋಂಥ ಅವ್ರ ಅಭಿಪ್ರಾಯ. ಗೃಹಲಕ್ಷ್ಮಿ ಹಣ ಪಾವತಿ ವಿವರ ವಿಶೇಷವಾಗಿ ಏನಪ್ಪ ನೋಂದಣಿ ಆದವ್ರ ಜನಸಂಖ್ಯೆ ಎಲ್ಲ ಲಿಸ್ಟು ಬಂದಿದ್ದಾವೆ, ಹೊರಗೆ ಕೊಡ್ತಾರೆ, ಲೈನ್ ಬೈ ಲೈನ್ ಕೊಟ್ಟಿದ್ದಾರೆ ಪ್ರತಿಯೊಂದರ ಬಗ್ಗೆ. ಅದು ಏನಪ್ಪ ಅಂದರೆ ಗದಗದಾಗ ಗೃಹಲಕ್ಷ್ಮಿಯಿಂದ ನೋಂದಣಿ ಆದಂಥವ್ರು ಯಜಮಾನಿಯರು 2,52,573 ಮಂದಿ ಆಗಿದ್ದಾರೆ. ಅದರಲ್ಲಿ ಮಂಜೂರಾತಿ 2,47,433 ಮಂದಿಗೆ ಆಗಿದೆ. ಇನ್ನೂ 5,140 ಮಂದಿ ಬಾಕಿ ಇದ್ದಾರೆ. ಮತ್ತು ಪಾವತಿಯಾದ ಮೊತ್ತ ಕೋಟಿಗಳಲ್ಲಿ 494.86 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಿದ್ದೀವಿ ಅಂಥೇಳಿ ಗದಗದಲ್ಲೇ. ಹಾವೇರಿಯಲ್ಲೇ 3,91,340 ಮಂದಿಗೆ ನೋಂದಣಿ ಮಾಡ್ಕೊಂಡಿದ್ದಾರೆ. 3,80,446 ಜನರಿಗೆ ಸ್ಯಾಂಕ್ಷನ್ ಆಗಿದೆ, ಮಂಜೂರಾತಿ ಆಗಿದೆ. ಬಾಕಿನ 10,894 ಮಂದಿಗೆ ಮುಂದೆ ಪಾವತಿ ಆಗಿದೆಯಲ್ಲಪ್ಪ ಅಂದ್ರೆ 760.89 ಕೋಟಿ ಮಂಜೂರಾಗ್ಯದ. ಮುಂದೆ ಧಾರವಾಡದಲ್ಲೇ 3,82,937 ಜನಕ್ಕೆ ಇದಾಗಿದೆ, ನೋಂದಣಿ ಮಾಡಿದವರು ಇದ್ದಾರೆ. ಅದರಲ್ಲೇ ಮಂಜೂರಾತಿ ಆಗಿದ್ದು 3,55,834. ಒಂದು 33,103 ಜನ ಬಾಕಿ ಇದ್ದಾರೆ. ಇಲ್ಲಿವರೆಗೆ 1,207.62 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಿದ್ದಾರೆ. ಇನ್ನು ಬಾಗಲಕೋಟೆ 4,19,360 ಮಂದಿಗೆ ಏನಪ್ಪ ಅಂದ್ರೆ ನೋಂದಣಿ ಆಗ್ಯದ. ಅದರಲ್ಲೇ ಮಂಜೂರಾತಿ 4,07,679 ಮಂದಿಗೆ ಶಾಂಕ್ಷನ್ ಆಗ್ಯದ, ಮಂಜೂರಾತಿ ಆಗ್ಯದ. ಅದೇ ಕಾಲಕ್ಕೆ 11,680 ಮಂದಿ ಬಾಕಿ ಇದ್ದಾರೆ. 1,344.9 ಕೋಟಿ ರೂಪಾಯಿ ಅವರಿಗೆ ಈಗ ಬಿಡುಗಡೆ ಮಾಡಿದ್ದಾರೆ. ಇನ್ನು ಬೆಳಗಾವಿಯಲ್ಲೇ 11,60,694 ಮಂದಿಗೆ ಅವರು ನೋಂದಣಿ ಆಗಿದ್ದಾರೆ. ಅದರಲ್ಲಿ ಶಾಂಕ್ಷನ್ ಆಗಿದ್ದು 10,71,361 ಮಂದಿ, ಅಂದರೆ 89,333 ಬಾಕಿ ಅದಾವೆ. 214.27 ಕೋಟಿ ರೂಪಾಯಿ ಖರ್ಚಾಗ್ಯದ. ವಿಜಯಪುರದಲ್ಲಿ 5,10,337 ಏನಪ್ಪ ಅಂದ್ರೆ ಅದು ನೋಂದಣಿ ಆದವರು.
ಮುಂದೆ 4,93,764 ಇದೇನಪ್ಪ ಅಂದ್ರೆ ಮಂಜೂರಾತಿ. ಮುಂದೆ ಬಾಕಿ ಇನ್ನೂ 16,573 ಅದ. ಮುಂದೆ ಪಾವತಿ ಅಂದರೆ ಪಾವತಿಯಾದ ಹಣ 1,589.31 ಕೋಟಿ ರೂಪಾಯಿ. ಇನ್ನು ಉತ್ತರ ಕನ್ನಡ 3,34,662 ಜನರ ನೋಂದಣಿ. ಅದರಲ್ಲಿ ಮಂಜೂರಾತಿ ಆಗಿದ್ದು 3,34,662. ಮುಂದೆ ಬಾಕಿನ 383 ಮಂದಿ ಬಾಕಿ ಉಳಿದಾರೆ. ಈಗಾಗಲೇ 1,095.3 ಕೋಟಿ ರೂಪಾಯಿ ಕೊಟ್ಟಿವಿ ಅಂತ. ಹಿಂಗೆ ತಾವು ಏನೇನು ಕೆಲಸ ಮಾಡಿದ್ವಿ ಅನ್ನೋದನ್ನು ಸಹಿತ SR ಪಾಟೀಲರು ಜನರ ಮುಂದೆ ಹೇಳ್ತಾ ಇದ್ದಾರೆ, ಮೀಡಿಯಾಕ್ಕೆ ಬಿಡ್ತಾ ಇದ್ದಾರೆ. ಇವೆಲ್ಲ ಗಮನಿಸಿದಾಗ ಗ್ಯಾರಂಟಿ ಅಂಥ ಒಂದು ಜನವಿರೋಧಿ ಅಂತಹ ಅಥವಾ ಖಜಾನೆ ಖಾಲಿ ಮಾಡುವಂಥದ್ದೆಲ್ಲ, ಆ ದುಡ್ಡನ್ನ ಇಲ್ಲೇ ಖರ್ಚು ಮಾಡುವಂಥದ್ದು ಈ ವ್ಯವಸ್ಥೆಯಲ್ಲಿ ಅದ ಅನ್ನುವಂಥ ಮಾತು ಭಾಳಷ್ಟು ತಜ್ಞರು ಮಾತಾಡಿದ್ದಾರೆ. ಅದಕ್ಕೆ ಇಲ್ಲಿ ಒಂದಿಷ್ಟು ಉತ್ತರಗಳದಾವ ಅಂತ ನಾವು ಹೇಳ್ಬೋದಾಗ್ಯದ. ಏನೋ ಆಗಲಿ, ವಾದ ವಿವಾದ ಅಂತ ಇದ್ದೇ ಇರ್ತದೆ. ಆ ಎಲ್ಲ ನೆಲೆಯಲ್ಲಿ ಗ್ಯಾರಂಟಿ ಮಾತ್ರ ಇವತ್ತು ಅನಿವಾರ್ಯ ಅದ. ಯಾಕಂದ್ರೆ ನಾವು ಎಲ್ಲರಿಗೂ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡೋ ಶಕ್ತಿ ನಮ್ಮ ಸರ್ಕಾರಗಳಿಗಿಲ್ಲ ಅನ್ನೋದಷ್ಟು ಸತ್ಯದ. ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಮೋದಿಯವ್ರು ಹೇಳ್ತಾಯಿದ್ರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತೇಳಿ. ಸಪೋಸ್ ಏನಾದರೂ ಅದು ಮಾಡಿದರೆ ಯಶಸ್ವಿ ಆಗಿತ್ತಂದ್ರೆ ಇವತ್ತು ಈ ದೇಶದಲ್ಲೇ ಈ ಗ್ಯಾರಂಟಿಗಳ ಹಾವಳಿ ಬರ್ತಿರಲಿಲ್ಲ. ಇದನ್ನು ನಾವು ಗಮನಿಸ್ಬೇಕಾಗ್ಯದ. ಸಿದ್ದರಾಮಯ್ಯರು ಟೀಕಾ ಮಾಡೋಣ, ಉದ್ಯೋಗ ಸೃಷ್ಟಿ ಮಾಡೋಂತಿಲ್ಲ ಅಂತಲ್ಲ. ಅದು ಅದೇ ಕಾಲಕ್ಕೆ ಮೋದಿಯವರ 2 ಕೋಟಿ ಜನರಿಗೆ ಉದ್ಯೋಗ ಕೊಡೋದನ್ನು ನೆನಪಿಸ್ಕೊಂಡಾಗ ಸಹಜವಾಗಿ ಗ್ಯಾರಂಟಿ ಅದು ಮಾಡಿದರೆ ಯಾರೂ ಬೀಳ್ತಾರಲ್ಲ. ಯಾಕೆ ಉದ್ಯೋಗ ಇದ್ದಾಗ ಯಾಕೆ ಗ್ಯಾರಂಟಿ ಕೇಳ್ತಾರೆ ಯಾರು? ಹೌದಲ್ಲ? ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗೊಂಡು ವಂದನೆಗಳು.